ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಪ್ ಕೊಡುವುದು ನಿನ್ನ ಅಧಿಕಾರವಾಗಿದ್ದರೆ ತೆಗೆದುಕೊಳ್ಳದೇ ಇರುವುದು ಕೂಡ ನಮ್ಮ ಹಕ್ಕು ಆಗಬಹುದು ಅಂತ ತೋರಿಸ್ಕೊಟ್ಟದ್ದು ಸೂರ್ಯಕುಮಾರ್ ಯಾದವ್, ಭಾರತ ಕ್ರಿಕೆಟ್ ತಂಡದ ನಾಯಕ. ನಿಮಗೀಗಾಗಲೇ ಬೆಳಗಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೆ ಎಮಿರೇಟ್ಸ್ ಕ್ರಿಕೆಟ್ ಕ್ಲಬ್ನ ಉಪಾಧ್ಯಕ್ಷ ಇದನ್ನು ಟ್ರೋಫಿ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಇತ್ತು, ಖಾಲಿದ್ ಅಲ್ ಜರೂನಿ ಅಂತ. ಆದರೆ ಭಾರತೀಯ ತಂಡ ಕಪ್ಪನ್ನು ಮೊಹಸೀನ್ ನಖ್ವಿಯಿಂದ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹಠ ಹಿಡಿದಿದ್ದರಿಂದಾಗಿ, ಮತ್ತು ಮೊಹಸೀನ್ ನಖ್ವಿ ಯಾವ ಏಷ್ಯನ್ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷನಾಗಿದ್ದನೋ ಮತ್ತು ಪಾಕಿಸ್ತಾನದ ಗೃಹ ಸಚಿವನಾಗಿದ್ದಾನೋ ಆತ ನಾನೇ ಕ್ರಿಕೆಟ್ ಕಪ್ ಕೊಡ್ತೇನೆ, ನನ್ನ ಕೈಯಿಂದ ಬೇಕಾದ್ರೆ ತಗೊಳ್ರಿ, ಬೇಡ ಬಿಡ್ರಿ ಅಂತ ಯಾವ ಹಠ ಹಿಡಿದ್ನೋ ಆ ಸಂದರ್ಭದಲ್ಲಿ ಭಾರತ ತಂಡ ಒಂದು ಧೀರೋದಾತ್ತವಾದಂಥ ನಿಲುವನ್ನು ತಳೆಯುತ್ತೆ, ಸ್ವಾಭಿಮಾನದ ಪ್ರತೀಕವಾಗಿ ನಿಲ್ಲುತ್ತೆ. ನೋಡಿ, ಮೊದಲೇದಾಗಿ ಈ ಕ್ರಿಕೆಟ್ ಬಗ್ಗೆ ತಮ್ಗೆ ಹೇಳಿದ್ದೀನಿ, ಇದು ನಾವು ಪಾಕಿಸ್ತಾನದ ಜೊತೆ ಆಡುವ ಕ್ರಿಕೆಟ್ ಬಗ್ಗೆ ನಮಗೆ ಯಾವುದೇ ರೀತಿಯ ವ್ಯಾಮೋಹ ಇಲ್ಲ. ಆದರೆ ಮುಂದೆ ಬರುವಂಥ ಚಳಿಗಾಲದ ಒಲಿಂಪಿಕ್ಸು, ಅದಾದಮೇಲೆ ಬರುವಂಥ 2028ರ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟನ್ನು ಕೂಡ ಸೇರಿಸಿದ್ದರಿಂದಾಗಿ ಒಲಿಂಪಿಕ್ಸಿಂದ ಸಂಪೂರ್ಣವಾಗಿ ಹೊರಗುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಕ್ರೀಡೆಗಳಲ್ಲಿ ಕೂಡ ನಾವು ಪಾಲ್ಗೊಳ್ಳಬೇಕಾಗಿದ್ದರಿಂದ ಕ್ರಿಕೆಟನ್ನು ಕೂಡ ಆಡಬೇಕಾಗತ್ತೆ. ಆವಾಗ ಶತ್ರು ರಾಷ್ಟ್ರ ಎಲ್ಲ ರಾಷ್ಟ್ರಗಳು ಇರ್ತವೆ. ಹೀಗಾಗಿ ತಾಂತ್ರಿಕವಾಗಿ ಇದನ್ನು ನಾವು ಬೈಕಾಟ್ ಮಾಡಲಿಕ್ಕಾಗಲ್ಲ ಅಂತ ಭಾರತ ಏಷ್ಯನ್ ಕಪ್ ಕ್ರಿಕೆಟ್ನ, ಏಷ್ಯಾ ಕಪ್ ಕ್ರಿಕೆಟ್ನ ಆಡಲಿಕ್ಕೆ ಒಪ್ಕೊಳ್ತೀವಿ. 3 ಬಾರಿ ಸತತವಾಗಿ ಹೊಡೆದು ಹಾಕಲಾಗಿದೆ ಪಾಕಿಸ್ತಾನ, 3 ಸಲ. ಈ 9ನೇ ಸಲ ಇದು ಗೆದ್ದದ್ದು ಒಟ್ಟು. ಹಾಗಿರುವಂಥ ಕ್ರಿಕೆಟ್ನಿಂದ ಭಾರತ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ಕೀರ್ತಿ ಶಿಖರಪ್ರಾಯದಲ್ಲಿ ದೊರಕಿದೆ. ಈ ಕಪ್ ಅನ್ನೋದಿದೆಯಲ್ಲ, ಇದು ಕಪ್ಪು ಕೇವಲ ಒಂದು ಸಾಂಕೇತಿಕ ಮಾತ್ರ. ಗೆಲುವು ಅನ್ನುವುದು ಜಗತ್ತಿನಾದ್ಯಂತ ಈಗಾಗಲೇ ಪ್ರಚುರಗೊಂಡು ಹೋಗಿದೆ. ಪಾಕಿಸ್ತಾನ ಸೋತು ನಲಿಗೆ ಹೋಗಿದೆ ಅಂತಾಗಿದೆ. ಆದರೆ ಪಾಕಿಸ್ತಾನ ಎಂಥ ದುರ್ಭಿಕ್ಷ ಸ್ಥಿತಿಯಲ್ಲಿದೆ, ಎಂಥ ಶೋಚನೀಯ ಸ್ಥಿತಿಯಲ್ಲಿದೆ, ಹೇಗೆ ಮಾನಗೆಟ್ಟು ನಿಂತಿದೆ ಅಂದರೆ, ನಮಗೆ ದೊರೆತಂಥ ಕಪ್ಪನ್ನು ಆ ತಂಡದವರು, ಪಾಕಿಸ್ತಾನ ತಂಡದವರು ಮತ್ತು ಮೊಹಸೀನ್ ನಖ್ವಿ ಎತ್ತುಕೊಂಡು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಇವರಿಗೆ ಭಿಕ್ಷೆ ಬೇಡಿ ಅಭ್ಯಾಸ. ಹೋರಾಟ ಮಾಡಿ ಗೆದ್ದು ತಮ್ಮದಾಗಿಸಿಕೊಳ್ಳುವಂಥ ಅದಮ್ಯವಾದಂಥ ಚೈತನ್ಯವಾಗಲಿ ಮತ್ತು ಆ ಕ್ರೀಡಾ ಶಕ್ತಿಯಾಗಲಿ ಎರಡೂ ಇರಲಾರ್ದಂಥ ಅತ್ಯಂತ ಸೋತು ನಲಿಗೆ ಹೋದಂಥ ಪಾಕಿಸ್ತಾನದ ತಂಡ. ಶಹಬಾಜ್ ಶರೀಫ್ ಹೋಗ್ತಾರೆ, ಮೊಹಮ್ಮದ್ ಬಿನ್ ಸಲ್ಮಾನ್ ಹತ್ರ ಹೋಗ್ತಾರೆ, ಸೌದಿ ಅರೇಬಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ ಹತ್ರ ಭಿಕ್ಷೆ ಬಿಡ್ತಾರೆ. ಒಂದಷ್ಟು ಡಾಲರ್ಗಳನ್ನು ಅವರು ಕೊಡ್ತಾರೆ, ಭಿಕ್ಷಾ ಪಾತ್ರೆಯಲ್ಲಿ ಹಾಕ್ಸ್ಕೊಂಡು ಬರ್ತಾರೆ. ಈ ಕಪ್ಪನ್ನು ಕೂಡ ಇವರು ಹಾಗೇ ಪರಿಭಾವಿಸಿದರು. ನಾವು ಕೊಡ್ತಾ ಇದ್ದೀವಿ, ನೀವು ತಗೋಬೇಕು ಅಂತ ಭಾರತಕ್ಕೆ ಮೊಹಸೀನ್ ನಖ್ವಿ ಹೇಳಿದ್ದ. ಭಾರತ ಹೇಳುತ್ತೆ, ನೀನೇನು ಪುಕ್ಷೇಟೆ ಕೊಡ್ತಾ ಇಲ್ಲ, ನಾವು ನಿಮ್ಮ ಹತ್ರ ದಾನ ಕೇಳ್ತಾ ಇಲ್ಲ ಅಥವಾ ನಿಮ್ಮ ಹತ್ರ ಸಾಲ ಕಡ ಕೇಳ್ತಾ ಇಲ್ಲ, ನಾವು ಹೋರಾಟ ಮಾಡಿ ನಿಮ್ಮನ್ನು ಸೋಲಿಸಿ, ನಿರಂತರವಾಗಿ 3 ಬಾರಿ ಸೋಲಿಸಿ ಅದಾದ ಮೇಲೆ ನಮ್ಮದಾಗಿಸಿಕೊಂಡಿದ್ದೇವೆ. ಅದನ್ನು ನಿನ್ನಂಥ ಶತ್ರು ರಾಷ್ಟ್ರದವನ ಕೈಯಿಂದ ನಾವು ತೆಗೆದುಕೊಳ್ಳೋದಿಲ್ಲ ಸ್ವಾಭಿಮಾನವನ್ನು ಸೂರ್ಯಕುಮಾರ್ ಯಾದವ್ ಮೆರೆದಿದ್ದಾರೆ. ನನಗೆ ಬೇಸರ ಆಗಿದ್ದೇನು ಗೊತ್ತಾ, ನೀವು ಪತ್ರಿಕೆಗಳನ್ನು ಗಮನಿಸಿರ್ತೀರಿ, ಟಿ ವಿ ಚಾನಲ್ ನೋಡಿರ್ತೀರಿ, ನನಗಿಂತ ಹೆಚ್ಚು ಮಾಹಿತಿ ನಿಮ್ಮ ಬಳಿ ಇರುತ್ತೆ, ನಾನು ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಒಂದೇ ಒಂದು ವಿಪಕ್ಷದವರು ಭಾರತ ತಂಡವನ್ನು ಅಭಿನಂದಿಸಿಲ್ಲ. ಒಬ್ಬ ರಾಹುಲ್ ಗಾಂಧಿ, ಒಬ್ಬ ಪ್ರಿಯಾಂಕಾ ವಾಡ್ರಾ, ಒಬ್ಬ ಅಖಿಲೇಶ್ ಯಾದವ್, ಒಬ್ಬ ದಿಗ್ವಿಜಯ್ ಸಿಂಗ್, ಒಬ್ಬರು ಇಲ್ಲಿಯವರೆಗೂ ಭಾರತ ತಂಡದ ಏಷ್ಯಾ ಕಪ್ ಕ್ರಿಕೆಟ್ನ ಗೆಲುವನ್ನು ಸಂಭ್ರಮಿಸುವ ಒಂದೇ ಒಂದು ಟ್ವೀಟ್ ಮಾಡಿಲ್ಲ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಲ್ಲ. ಅಂದರೆ ನಮ್ಮ ದೇಶದ ಗೆಲುವನ್ನು ಕೂಡ ಇದು ನರೇಂದ್ರ ಮೋದಿಯ ಗೆಲುವಾಗಿ ಬಿಡುತ್ತಾ ಎಲ್ಲಿ ಅನ್ನುವಂಥ ಆತಂಕದಲ್ಲಿ ಅದರಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಸಾಧ್ಯವಾದರೆ ಒಂದಿಷ್ಟು ಕೆಸರನ್ನು ಕೂಡ ಎರಚಲಿಕ್ಕೆ ಸಿದ್ಧರಾಗಿದ್ದಾರೆ. ಅದೇ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿಯ ಸೌರವ್ ಭಾರದ್ವಾಜ್ ಮಾಡ್ತಾರೆ. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಒಂದು ಕೌಂಟ್ರ್ ಕೊಟ್ಟರು. ಏನು ಹೇಳಿದ್ರು ಗೊತ್ತಾ, ಹಮಾರ ಹೈಸಿಯತ್ ನಹಿ ಹೈ ಅಂತ ಹೇಳಿದ್ದಾತ ಆಮ್ ಆದ್ಮಿ ಪಕ್ಷದ ಸೌರವ್ ಭಾರದ್ವಾಜ್. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ, ನಾವೇನು ಕ್ರಿಕೆಟ್ ಆಡಿದ್ದೀವಲ್ಲ ಅದರಿಂದ ಬಂದಿರೋ ದುಡ್ಡಿದೆಯಲ್ಲ, ನಾವು ದುಡ್ಡಿಗೋಸ್ಕರ ಆಡಿಲ್ಲ, ಈ ಸಲ ಬಂದಿರೋ ಇಷ್ಟೂ ದುಡ್ಡನ್ನು ನಾವು ಭಾರತದ ಸೈನ್ಯಕ್ಕೆ ಡೊನೇಷನ್ ಕೊಡ್ತಾ ಇದ್ದೀವಿ ಅಂತ. ಇದಕ್ಕಿಂತ ಹೆಮ್ಮೆ ಬೇಕೇನ್ರಿ? ನಾನು ಹೇಳೋದು, ಉದ್ದೇಶ ಸಫಲ ಆಗಿದೆ, ಅದರ ಅಭಿನಂದನೆ ಮಾಡಬೇಕಾದಂಥ ದೊಡ್ಡ ಗುಣವನ್ನು, ಉದಾರ ಗುಣವನ್ನು ವಿಪಕ್ಷಗಳು ಮಾಡಬೇಕಾಗಿತ್ತು. ಇದು ಹೇಗಿದೆ ಅಂದರೆ,
2017ರಲ್ಲಿ ಒಂದು ಚುನಾವಣೆ ಆಯಿತು ಗುಜರಾತಲ್ಲಿ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಒಂದು ನರೇಟಿವನ್ನು, ಪ್ರೊಪಗ್ಯಾಂಡವನ್ನು ಇನ್ನಿಲ್ಲದ ಹಾಗೆ ಬಿತ್ತಲಾಗಿತ್ತು. ಆ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಆ ರೀತಿಯಾಗಿ ಎಲ್ಲರನ್ನೂ ಸೇರಿಸಲಾಗಿತ್ತಲ್ಲಿ. ಯಾರ್ಯಾರು ದೊಡ್ಡ ದೊಡ್ಡ ಪ್ರಭೃತಿಗಳಿದಾರೋ ಅವರೆಲ್ಲ ಕಾಂಗ್ರೆಸ್ನಲ್ಲಿ ಗುರುಚಿಕೊಂಡಿದ್ರು, ಅವರೆಲ್ಲ ಪ್ರಚಾರಕ್ಕೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರನ್ನಾಗಿ ಮಾಡಿಬಿಡ್ತಾರೆ. ಯಾಕೆಂದರೆ ಗುಜರಾತಿನ ಕಾಂಗ್ರೆಸ್ಸಿನ ಗೆಲುವನ್ನು ರಾಹುಲ್ ಗಾಂಧಿಯ ಮುಡಿಗೇರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಅಚ್ಚರಿಯ ರೀತಿಯಲ್ಲಿ ಮತ್ತೆ 4ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿಬಿಡುತ್ತೆ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ. ಇದ್ದಕ್ಕಿದ್ದ ಹಾಗೆ ಸಂಪೂರ್ಣವಾಗಿ ಬಸವಳೆದು ಹೋಗ್ತಾರೆ ರಾಹುಲ್ ಗಾಂಧಿ. ಅದಾದ ಮೇಲೆ ಇನ್ನೊಂದು ಸತ್ತು ಪರೀಕ್ಷೆ ಬರುತ್ತೆ, 2019ರ ಚುನಾವಣೆ. 2019ರ ಚುನಾವಣೆಯಲ್ಲಿ 2014ಕ್ಕಿಂತ ಹೆಚ್ಚಿನ ಸೀಟ್ನಲ್ಲಿ ನರೇಂದ್ರ ಮೋದಿ ಗೆದ್ದುಬಿಡ್ತಾರೆ. 303 ಸೀಟ್ ಗಳಿಸಿಬಿಡ್ತಾರೆ. ರಾಹುಲ್ ಗಾಂಧಿ ತಲೆ ಕೆಟ್ಟು ಹೋಗುತ್ತೆ, ರಾಜೀನಾಮೆ ಕೊಟ್ಟು ಹಿತ್ಲಬಾಗ್ನಿಂದ ಓಡಿ ಹೋಗ್ಬಿಡ್ತಾರೆ. ಅವರಿಗೆ ನಿಜವಾದ ಲಾಭ ಅಂತ ಕಂಡದ್ದು 2024ರ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆಲುವಲ್ಲ, ಇದ್ದದರಲ್ಲಿ ಚೇತರಿಕೆ ಆಯಿತು. ಪಾಕಿಸ್ತಾನದ ರೀತಿಯಲ್ಲಿ ನಾವೇ ಗೆದ್ವಿ ಅಂತ ಸಂಭ್ರಮಿಸ್ಲಿಕ್ಕೆ ಶುರುವಾದರು. ಈಗ ಕಪ್ಪನ್ನು ತೆಗೆದುಕೊಂಡು ಪಾಕಿಸ್ತಾನ ಓಡಿ ಹೋಗಿದೆ. ಅವ್ರು ತೊಗೊಳ್ಳದೇ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ, ಕಪ್ಪು ನಮ್ಮದೇ ಕಪ್ಪು ನಮ್ಮದೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರ ಚಾನಲ್ನಲ್ಲಿ ಅದನ್ನೇ ತೋರಿಸ್ತಾ ಇದ್ದಾರೆ. ಭಾರತ ತಂಡ ಕ್ರಿಕೆಟ್ನಲ್ಲಿ ಬಂದಂಥ ಗೆಲುವನ್ನು ಕಪ್ ತೊಗೊಳಿಕ್ಕೆ ತಯಾರಿಲ್ಲ, ಆದ್ದರಿಂದ ಕಪ್ಪು ನಮ್ಮದೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಒಬ್ರು ಕಪ್ ತೊಗೊಳಿಲ್ಲ ಅಂದರೆ ಇನ್ನೊಬ್ರದ್ದು ಕಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ರೀತಿಯಾಗಿ ನಾನಿಲ್ಲಿ ಹೋಲಿಸ್ತಾ ಇರುವಂಥ 2024ರ ಲೋಕಸಭಾ ಚುನಾವಣೆದು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ನಿರೀಕ್ಷಿತ ಯಶಸ್ಸು ಬರೋದಿಲ್ಲ. 240 ಸೀಟ್ ಬಂದುಬಿಡ್ತವೆ 303ಕ್ಕೆ ಬದಲಾಗಿ. ಆವಾಗ ಇದು ಸೋಲು ಅಂತ ಬಿಂಬಿಸುವ ಪ್ರಯತ್ನ ಮಾಡಲಾಗ್ತದೆ. ಹೆಂಗೆ ಪಾಕಿಸ್ತಾನದವರು ಭಾರತಕ್ಕೆ ಟ್ರೋಫಿ ಕೊಡಲಾರ್ದೆ ನಮ್ಮದು ಟ್ರೋಫಿ ಅಂತ ಓಡಾಡ್ತಾ ಇದ್ದಾರಲ್ಲ, ಅದೇ ರೀತಿ ರಾಹುಲ್ ಗಾಂಧಿ ನಮ್ಮದು ಗೆಲುವು ಅಂತ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಪ್ರಿಯಾ ಶ್ರೀನೇತು ತಮ್ಮ ಸೋಷಿಯಲ್ ಮೀಡಿಯಾ ಸೆಲ್ನಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದ್ರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಇಮೋಷನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವನ್ನ ಮಾನಸಿಕವಾಗಿ ನಾವು ಸೋಲಿಸಿದ್ದೇವೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಈಗ ಮುಖ ಇಲ್ಲ ಅಂತ ಹೇಳ್ತಾರೆ. ಜಯರಾಮ್ ರಮೇಶ್ ಬರ್ತಾರೆ, ಏಕ್ ತಿಹಾಯಿ ಬಹುಮತ ವಾಲ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಹಾಗೆ ನೋಡಿದರೆ ಮನಮೋಹನ್ ಸಿಂಗ್ ಸಂದರ್ಭದಲ್ಲಿ ಇದಕ್ಕಿಂತ ಕಡಿಮೆ ಸೀಟಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡಿರ್ತಾರೆ. ಈಗ 240 ಮೋದಿ ಅವರು ಬಂದ, ಅದಕ್ಕಿಂತ ಕಡಿಮೆ ಸೀಟಲ್ಲಿ ಕಾಂಗ್ರೆಸ್ ಗೆದ್ದು UPA ಸರ್ಕಾರ ಮಾಡುತ್ತೆ. ಅದನ್ನು ಅವರು ನೋಡೋದಿಲ್ಲ. ಕಾಂಗ್ರೆಸ್ಸಿಗೂ ಮತ್ತು ಪಾಕಿಸ್ತಾನಕ್ಕೂ ಇರುವ ಹೋಲಿಕೆ ಏನಪ್ಪ ಅಂದರೆ, ಇಬ್ಬರೂ ಭ್ರಮೆಯಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಯಾರೋ ಗೆಲುವನ್ನು ತಂದು ಕೊಡಬೇಕು, ತಮ್ಮ ಸ್ವಂತ ಶಕ್ತಿ ಇರೋದಿಲ್ಲ. ಸೋತಾಗ ಗೆದ್ದಿದ್ದೀವಿ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಯಶಸ್ಸನ್ನು ಕಂಡ ಸಂದರ್ಭದಲ್ಲಿ ಅಲ್ಲಿ ಶಾಹಿದ್ ಅಫ್ರಿಡಿ ಅಂತ ಒಬ್ಬ ಕ್ರಿಕೆಟರ್ ಇದ್ದಾನೆ. ಆತ ಒಂದು ರ್ಯಾಲಿಯನ್ನು ಮಾಡಿದ. ಏನು ರ್ಯಾಲಿ ಅಂದರೆ, ಆಪರೇಷನ್ ಸಿಂಧೂರ್ನಲ್ಲಿ ಭಾರತವನ್ನು ಪಾಕಿಸ್ತಾನ ಯುದ್ಧದಲ್ಲಿ ಸೋಲಿಸಿದೆ ಅಂತ ಈತನ ರ್ಯಾಲಿ. ಎಲ್ಲಿಯಾದರೂ ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ? ಜಗತ್ತಿಗೆ ಗೊತ್ತಾಗುವ ಹಾಗೆ, ಸ್ವತಃ ಪಾಕಿಸ್ತಾನವೇ ಹೇಳ್ಕೊಳ್ಳೋ ಹಾಗೆ, ಸ್ವತಃ ಶಹಬಾಜ್ ಶರೀಫ್ ಹೇಳ್ಕೊಳ್ಳೋ ಹಾಗೆ ಪಾಕಿಸ್ತಾನ ಸೋಲನ್ನು ಕಂಡಿದೆ. ಜೊತೆಗೆ 9 ಮರ್ಕಜ್ಗಳು ಧರಾಶಾಹಿಯಾಗಿದ್ದಾವೆ, 11 ಏರ್ಬೇಸ್ಗಳನ್ನು ನಾಶಗೊಳಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಿರಾನಾ ಪರ್ವತ ಅಂತ ಏನಿದೆ ಅದರ ಮೇಲೆ ದಾಳಿಯನ್ನು ಮಾಡಿದ್ರಿಂದ ವಿಕಿರಣ ಎಲ್ಲಿ ಸೋರಿಕೆ ಆಗಿದೆ ಅನ್ನೋಂಥ ಭಯದಲ್ಲಿದ್ದರು. ಆವಾಗ ಶಾಹಿದ್ ಅಫ್ರಿಡಿ ಥರದವ್ರು ಹೇಳ್ತಾರೆ, ಭಾರತಕ್ಕೆ ನಾವು ಸೋಲಿಸಿದ್ದೇವೆ ಅಂತೇಳಿ. ಇದನ್ನೇ ಟ್ವೀಟ್ ಮಾಡಿದ್ದು ನರೇಂದ್ರ ಮೋದಿಯವರು. ಅದು ಜಂಗ್ ಕಿ ಮೈದಾನ್ ಹೋ ಯಾ ಕ್ರಿಕೆಟ್ ಕಿ ಮೈದಾನ್, ಹಮೇಶಾ ವಿಕ್ಟರಿ ಭಾರತ್ ಕಾ ಹೋತಾ ಹೈ ಅಂತ. ಅದು ಯುದ್ಧದ ಮೈದಾನ ಆಗಿರ್ಬೋದು, ಕ್ರಿಕೆಟ್ ಮೈದಾನ ಇರ್ಬೋದು, ಗೆಲುವು ಯಾವತ್ತು ಭಾರತದ್ದಾಗಿರುತ್ತೆ ಅಂತ ಮೊನ್ನೆ ಟ್ವೀಟ್ ಮಾಡಿದ್ದು. ಆದರೆ ಕಪ್ಪನ್ನು ಕೊಡಲಾರದೆ ಗೆದ್ದಿದ್ದೀವಿ ನಾವು ಅಂತ ಹೇಳ್ಕೊಂಡು ಬೀಗುವಂಥ ಮನಸ್ಥಿತಿ ಇದೆಯಲ್ಲ, ಇಂಥ ನಿರಭಿಮಾನಿ, ಇಂಥ ಅಸಹ್ಯ ನಾಚಿಕೆಗೇಡು ಸರ್ಕಾರಗಳು ಅಥವಾ ದೇಶ ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯವಾ? ಇದು ಒಂದು ಕಡೆ. ಎರಡನೇದ್ದು, ಒಂದು ಕ್ರಿಕೆಟ್ನಲ್ಲಿ ಭಾರತ ಗೆದ್ದ ಸಂದರ್ಭದಲ್ಲಿ ಅದಕ್ಕೆ ಅಭಿನಂದಿಸುವಂಥ ಔದಾರ್ಯವನ್ನು ತೋರಿಸಲಾರದಂಥ ನಮ್ಮ ದೇಶದ ವಿಪಕ್ಷಗಳಿದಾವಲ್ಲ, ಅವರು ಕೂಡ ಪಾಕಿಸ್ತಾನಕ್ಕಿಂತ ಏನೂ ಭಿನ್ನವಾಗಿ ನಮಗೆ ಕಾಣಿಸೋದಿಲ್ಲ. ಕಪ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಕಪ್ಪು ಇಲ್ಲದೆ ಹೋದರೂ ಕೂಡ ಗೆಲುವಾಗಿರುತ್ತೆ. ಒಂದು ವಿಚಾರವನ್ನು ಮಾಡಿ, ಅಪ್ಪಿತಪ್ಪಿ ಭಾರತ ತಂಡ ಏನಾದರೂ ಕ್ರಿಕೆಟ್ನಲ್ಲಿ ಈ ಬಾರಿ ಫೈನಲ್ನಲ್ಲಿ ಸೋತಿದ್ದೇ ಆಗಿದ್ದರೆ ಸ್ಥಿತಿ ಹೇಗಿರ್ತಿತ್ತು?
ನರೇಂದ್ರ ಮೋದಿ ಅವ್ರನ್ನ ಯಾವ ರೀತಿ ಇವರೆಲ್ಲ ಟೀಕೆ ಮಾಡ್ತಾಯಿದ್ರು, ಸೂರ್ಯಕುಮಾರ್ ಯಾದವ್ ಅವ್ರನ್ನ ಹೇಗೆ ಧರಾಶಾಹಿಯಾಗಿ ನೈತಿಕವಾಗಿ ಕೂಗಿಸ್ತಾ ಇದ್ರು ಎಲ್ಲ ಜನ. ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇವತ್ತಾಗಿರೋದಿದೆಯಲ್ಲ, ಇದು ಯುದ್ಧವನ್ನು ಗೆದ್ದದ್ದಕ್ಕಿಂತ ದೊಡ್ಡದಾದಂಥ ಜಯ ಅಂತ ನನಗನ್ಸೋದು. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.